ನಮಸ್ಕಾರ ಮಕ್ಕಳೇ, ಎಲ್ಲರೂ ಹೇಗಿದ್ದೀರಾ? ಮಕ್ಕಳೇ, ಇವತ್ತು ಪಂಚತಂತ್ರ ಕಥೆಗಳ ಮುಂದುವರೆದ ಸರಣಿಯ ಬದಲು ಇಂದಿನ ವಿಶೇಷವನ್ನು ನಿಮ್ಮ ಜೊತೆ ಹಂಚಿಕೊಳ್ಳೋಣ ಅಂತ ನನಗೆ ಮನಸ್ಸಾಯಿತು. ಮಕ್ಕಳೇ, ಇವತ್ತು ಶ್ರೀ ನರಸಿಂಹಸ್ವಾಮಿ ಜಯಂತಿ ಅಂದರೆ ಶ್ರೀ ನರಸಿಂಹಸ್ವಾಮಿ ಅವರು ಅವತಾರವನ್ನು ಎತ್ತಿದಂಥ ದಿನ. ಈ ದಿನವನ್ನು ನಾವು ಶ್ರೀ ನರಸಿಂಹ ಜಯಂತಿ ಅಂತ ಕರಿತೀವಿ. ಈ ನರಸಿಂಹ ಜಯಂತಿ ದಿನದ ವಿಶೇಷತೆನ ಇವತ್ತು ನಿಮ್ಮ ಜೊತೆ ಹಂಚ್ಕೊಳ್ಳೋಣ ಅಂತ ನನಗನ್ನಿಸ್ತು. ಅದಕ್ಕೋಸ್ಕರ ಈ ಒಂದು ನರಸಿಂಹ ಜಯಂತಿಯ ವಿಶೇಷತೆನ ತಿಳಿಸ್ತೀನಿ. ಮಕ್ಕಳೇ, ನರಸಿಂಹ ಅನ್ನೋದು ಶ್ರೀ ಮಹಾವಿಷ್ಣುವಿನ 4ನೆಯ ಅವತಾರ. ಮಕ್ಕಳೇ, ನೀವೆಲ್ಲ ಕೇಳಿರ್ತೀರ, ಶ್ರೀ ವಿಷ್ಣುವಿನ ದಶಾವತಾರ ಅಂದರೆ 10 ಅವತಾರಗಳು, 10 ಪ್ರಮುಖ ಅವತಾರಗಳು. ಆ ಒಂದು ಪ್ರಮುಖ ಅವತಾರಗಳಲ್ಲಿ 4ನೆಯ ಅವತಾರ ಶ್ರೀ ನರಸಿಂಹಸ್ವಾಮಿ. ಈ ಅವತಾರವನ್ನು ಏತಕ್ಕೆ ಶ್ರೀ ಮಹಾವಿಷ್ಣು ಎತ್ತಿದ, ಇದರ ಉದ್ದೇಶ ಏನು, ಇದರ ಗುರಿ ಏನು ಅಂತ ತಿಳ್ಕೊಳ್ಳೋಣ. ಮಕ್ಕಳೇ, ನಿಮಗೆಲ್ಲರಿಗೂ ಸೃಷ್ಟಿಕರ್ತನಾದ ಬ್ರಹ್ಮ ಗೊತ್ತಿದೆ ಅಂತ ತಿಳ್ಕೊಂಡಿದ್ದೀನಿ. ಆ ಸೃಷ್ಟಿಕರ್ತನಾದ ಬ್ರಹ್ಮನ ಮನಸ್ಸಿನ ಪುತ್ರ ಅಂದರೆ ಮಾನಸಿಕ ಅಂತ ಹೇಳ್ತೀವಿ. ಅದು ಮನಸ್ಸಿನ ಪುತ್ರರಲ್ಲಿ ಪ್ರಜಾಪತಿಗಳು ಅಂತ ಹಲವಷ್ಟು ಋಷಿಗಳು ಹುಟ್ಟುತ್ತಾರೆ. ಅದರಲ್ಲಿ ಒಬ್ಬರು ಕಶ್ಯಪ ಋಷಿ. ಇವರು ಮಹರ್ಷಿಗಳಲ್ಲಿ ಒಬ್ಬರು ಪ್ರಮುಖರು, ಕಶ್ಯಪ ಋಷಿಗಳು. ಅವರ ಪತ್ನಿ ದಿತಿ. ಇವರು ಕಶ್ಯಪ ಋಷಿಯವರ ಪತ್ನಿಯಾಗಿರ್ತಾರೆ. ಈ ಕಶ್ಯಪ ಋಷಿಗಳು ಮತ್ತು ದಿತಿ ಇವರಿಬ್ಬರಿಗೆ ಹುಟ್ಟಿದಂಥ ಮಕ್ಕಳಲ್ಲಿ 2 ಮಕ್ಕಳಿರ್ತಾರೆ. ಒಂದು ಹಿರಣ್ಯಕಶಿಪು, ಮತ್ತೊಂದು ಹಿರಣ್ಯಾಕ್ಷ. ಹಿರಣ್ಯಾಕ್ಷ ಅನ್ನುವ ಪುತ್ರನನ್ನು ಮಹಾವಿಷ್ಣು ವರಾಹ ಅವತಾರದಲ್ಲಿ ಹಿರಣ್ಯಾಕ್ಷನನ್ನು ಸಂಹರಿಸ್ತಾನೆ. ಅದು ಒಂದು ಕಥೆ ಇದೆ. ಇವತ್ತಿನ ವಿಶೇಷತೆ ಅಂದರೆ ಹಿರಣ್ಯಕಶಿಪು. ಈ ಹಿರಣ್ಯಕಶಿಪುವು ಅವರ ತಾತ ಬ್ರಹ್ಮದೇವರು, ತಂದೆ ಕಶ್ಯಪ ಋಷಿಗಳು ಹಾಗೂ ತಾಯಿ ದಿತಿ. ಈ ಹಿರಣ್ಯಕಶಿಪುವು ತನ್ನ ತಾತನಾದಂಥ ಬ್ರಹ್ಮನಲ್ಲಿ ತಪಸ್ಸನ್ನು ಗೈತಾನೆ. ದೊಡ್ಡದಾದ ಒಂದು ತಪಸ್ಸನ್ನು ಬ್ರಹ್ಮದೇವರ ಕುರಿತು ಮಾಡ್ತಾನೆ. ಅವನ ತಪಸ್ಸಿಗೆ ಮೆಚ್ಚಿ ಬ್ರಹ್ಮದೇವರು ಪ್ರತ್ಯಕ್ಷ ಆಗ್ತಾರೆ. ಪ್ರತ್ಯಕ್ಷ ಆಗಿ, ನಿನಗೆ ಏನು ವರ ಬೇಕು ಹಿರಣ್ಯಕಶಿಪು ಕೇಳು ಅಂತ ಕೇಳ್ತಾನೆ. ಆವಾಗ ಹಿರಣ್ಯಕಶಿಪು ಒಂದು ವರವನ್ನು ಬೇಡ್ತಾನೆ. ಆ ವರ ಹೇಗಿದೆ ಅಂದರೆ, ಬ್ರಹ್ಮದೇವ, ನನಗೆ ಮನುಷ್ಯನಿಂದಲೂ ಸಾವು ಬರಬಾರದು, ಪ್ರಾಣಿಯಿಂದಲೂ ಸಾವು ಬರಬಾರದು, ಹಗಲಲ್ಲೂ ಸಾವು ಬರಬಾರದು, ರಾತ್ರಿಯಲ್ಲೂ ಸಾವು ಬರಬಾರದು, ಮನೆಯ ಒಳಗೂ ಸಾವು ಬರಬಾರದು, ಮನೆಯ ಹೊರಗೂ ಸಾವು ಬರಬಾರದು, ಯಾವ ಶಸ್ತ್ರದಿಂದಾಗಲಿ
ನನ್ನ ಸಾವು ಬರಬಾರದು, ಆಕಾಶದಿಂದಾಗಲಿ ಸಾವು ಬರಬಾರದು, ಭೂಮಿಯಿಲ್ಲಾಗಲಿ ಸಾವು ಬರಬಾರದು ಅಂತ ವರವನ್ನು ಕೇಳ್ಕೊತಾನೆ. ಆವಾಗ ಬ್ರಹ್ಮದೇವರು ತಥಾಸ್ತು ಅಂತ ಹೇಳ್ತಾರೆ. ಈ ವರವನ್ನು ಬೇಡಿದಂತಹ ಹಿರಣ್ಯಕಶಿಪುಗೆ ಎಲ್ಲಿಲ್ಲದ ದರ್ಪ ಬರುತ್ತೆ. ಆವಾಗ ಅವನು ಎಲ್ಲ ಭೂಮಿಯಲ್ಲಿರುವಂಥ ಎಲ್ಲ ಋಷಿಗಳು, ಯಾಗ ಯಜ್ಞಗಳು, ಹಾಗೆ ಎಲ್ಲವನ್ನು ಅವನು ನಾಶ ಮಾಡ್ತಾ ಬರ್ತಾನೆ. ಆವಾಗ ಹಿರಣ್ಯಕಶಿಪುವಿಗೆ ಒಬ್ಬ ಪುತ್ರನಿರ್ತಾನೆ. ಅವನ ಹೆಸರು ಪ್ರಹ್ಲಾದ ಅಂತ. ಆ ಪ್ರಹ್ಲಾದನು ಶ್ರೀ ವಿಷ್ಣುವಿನ ಬಹಳ ಭಕ್ತನಾಗಿರ್ತಾನೆ. ಅವನು ಯಾವಾಗಲೂ ಶ್ರೀ ವಿಷ್ಣುವಿನ ಗುಣಗಾನ ಮಾಡ್ತಿರ್ತಾನೆ. ಒಮ್ಮೆ ಅರಮನೆಯಲ್ಲಿ ಹಿರಣ್ಯಕಶಿಪು ಪ್ರಹ್ಲಾದನನ್ನು ಕರೆದು ಕೇಳ್ತಾನೆ, ಮಗು, ನೀನು ಅಪ್ರತಿಮ ಹಾಗೂ ಚಕ್ರವರ್ತಿಯಾದ ಹಿರಣ್ಯಕಶಿಪುವಿನ ಮಗ. ನೀನು ಯಾರದೇ ಪೂಜೆ ಮಾಡಬೇಕಾದ್ರೂ ನನ್ನ ಪೂಜೆ ಮಾಡಬೇಕೋ ಹೊರತು ಬೇರೆಯವರನ್ನು ಪೂಜೆ ಮಾಡಬಾರ್ದು. ನಾನೇ ದೇವರು ಅಂತ ಹೇಳ್ತಾನೆ. ಅವಾಗ ಇಲ್ಲ, ಶ್ರೀ ವಿಷ್ಣುವೇ ದೇವರು ಅಂತ ಪ್ರಹ್ಲಾದರು ಹೇಳ್ತಾರೆ. ಆವಾಗ ಅವನಿಗೆ ಕೋಪ ಬರುತ್ತೆ. ಕೋಪ ಒಂದು ಕೇಳ್ತಾನೆ, ಹಾಗಾದರೆ ನೀನು ಪೂಜಿಸುವ ವಿಷ್ಣು ಎಲ್ಲಿದ್ದಾನೆ ಅಂತ ಕೇಳ್ತಾನೆ. ಆವಾಗ ಪ್ರಹ್ಲಾದರು ಎಲ್ಲ ಕಡೆ ಇದ್ದಾರೆ ಅಂತ ಹೇಳ್ತಾರೆ. ಆವಾಗ ಅವನಿಗೆ ಕೋಪ ಬರುತ್ತೆ, ಹಾಗಾದರೆ ಈ ಅರಮನೆಯಲ್ಲಿದ್ದಾರಾ ಅಂತ. ನಿಜ, ಇದ್ದಾರೆ ಅರಮನೆಯಲ್ಲಿ. ಆವಾಗ ಅವನು ಆ ಒಂದು ಅರಮನೆಯಲ್ಲಿದ್ದಂಥ ಕಂಬಗಳನ್ನು ತೋರಿಸಿ, ಈ ಕಂಬಗಳಲ್ಲಿ ನೀನು ಕೇಳಿದಂಥ ಮಹಾವಿಷ್ಣು ಇರ್ತಾನ ಅಂತ. ಆವಾಗ ಪ್ರಹ್ಲಾದರು ಭಕ್ತಿಯಿಂದ ಹೌದು ಇರ್ತಾರೆ ಅಂತ. ಆವಾಗ ಹಿರಣ್ಯಕಶಿಪು ಒಂದು ಕಂಬದ ಹತ್ರ ಹೋಗಿ ಆ ಕಂಬವನ್ನು ಜೋರಾಗಿ ಬಡಿತಾನೆ ಗದೆಯಿಂದ. ಆ ಗದೆಯಿಂದ ಕಂಬವನ್ನು ಸೀಳಿದಾಗ ಆ ಒಳಗೆಯಿಂದ ಶ್ರೀ ಮಹಾವಿಷ್ಣುವು ತನ್ನ 4ನೇ ಅವತಾರದಿಂದ ಕಂಬವನ್ನು ಸೀಳಿಕೊಂಡು ಆಚೆ ಬರುತ್ತಾನೆ. ಮಕ್ಕಳೇ, ಅವನೇ ಶ್ರೀ ನರಸಿಂಹ. ಅವನು ಬಂದೊಡನೆ ಹಿರಣ್ಯಾಕ್ಷನನ್ನು ಬಡಿದು ತನ್ನ ಕೈಯಿಂದ ಅವನನ್ನು ಎತ್ತಿಕೊಂಡು ಆ ಅರಮನೆಯ ಹೊಸಿಲು ಏನಿದೆ ಆ ಹೊಸಿಲ ಮೇಲೆ ಕೂತ್ಕೊಂಡು ಆ ಹಿರಣ್ಯಕಶಿಪುವನ್ನು ತನ್ನ ತೊಡೆಯ ಮೇಲೆ ಮಲಗಿಸಿಕೊಂಡು ಒಂದು ವಿಷಯವನ್ನು ತಿಳಿಸ್ತಾನೆ. ಎಲ್ಲವೋ ಹಿರಣ್ಯಕಶಿಪು, ನೀನು ಕೇಳಿದಂಥ ವರದ ರೀತಿಯಲ್ಲೇ ನಿನ್ನ ಸಾವು ಸಂಭವಿಸಲಿದೆ. ಈಗ ನೀನೇನು ಕೇಳಿದ್ದೆ? ಯಾವ ಮನುಷ್ಯನಿಂದ ಸಾವು ಬರಬಾರದು, ಯಾವ ಪ್ರಾಣಿಯಿಂದ ಸಾವು ಬರಬಾರದು. ಅದೇ ರೀತಿ ನಾನು ಮನುಷ್ಯನೂ ಅಲ್ಲ, ನಾನು ಪ್ರಾಣಿಯೂ ಅಲ್ಲ. ಎರಡನೆಯದು, ಮನೆಯ ಒಳಗಡೆ ಅಥವಾ ಮನೆಯ ಹೊರಗಡೆ ನನ್ನ ಸಾವು ಸಂಭವಿಸಬಾರದು ಎಂದು ಕೇಳಿದ್ದೆ. ಈಗ ನೀನು ಅರಮನೆಯ ಒಳಗೂ ಇಲ್ಲ, ಅರಮನೆಯ ಹೊರಗೂ ಇಲ್ಲ, ಹೊಸ್ತಿಲ ಮೇಲೆ ಇದ್ದೇಯೇ. ಹಾಗೆ ಬೆಳಗ್ಗೆ ಸಾವು ಬರಬಾರದು, ರಾತ್ರಿಯೂ ಸಾವು ಬರಬಾರದು ಎಂದು ಹೇಳಿದೆ. ಈಗ ಬೆಳಗ್ಗಿನೂ ಅಲ್ಲ, ರಾತ್ರಿಯೂ ಅಲ್ಲ, ಇದು ಸಂಧ್ಯಾ ಸಮಯ ಅಂತ ಹೇಳ್ತಾರೆ. ಆಮೇಲೆ ಹೇಳ್ತಾರೆ, ನೀನು ಆಕಾಶದಲ್ಲಿ ಸಾವು ಬರಬಾರದು ಅಥವಾ ಭೂಮಿಯ ಮೇಲೆ ಸಾವು ಬರಬಾರದು ಅಂತ ಹೇಳಿದ್ದೆ. ನೀನು ಆಕಾಶದ ಮೇಲೂ ಇಲ್ಲ ಹಾಗೂ ಭೂಮಿಯ ಮೇಲೂ ಇಲ್ಲ, ನೀನು ನನ್ನ ತೊಡೆಯ ಮೇಲೆ ಇದ್ದೇಯೇ. ಹಾಗೆ ನೀನು ಹೇಳಿದೆ,
ಶಸ್ತ್ರಾಸ್ತ್ರಗಳಿಂದ ನಿನ್ನನ್ನು ಕೊಲ್ಲಬಾರದು ಅಂತ. ನಾನು ಯಾವುದೇ ಶಸ್ತ್ರವನ್ನು ಬಳಸುವುದಿಲ್ಲ. ನಾನು ನನ್ನ ಉಗುರಿನ ಸಹಾಯದಿಂದ ನಿನ್ನ ಕರುಳನ್ನು ಬಗೆದು ನನ್ನ ಕತ್ತಿನಗೆ ಅದನ್ನು ಹಾಕುತ್ತೀನಿ ಅಂತ ಹೇಳಿ ಆ ಹಿರಣ್ಯಕಶಿಪುವಿನ ಹೊಟ್ಟೆಯನ್ನು ಬಗೆದು ಅವನ ಕರಳನ್ನು ತನ್ನ ಕೊರಳಿಗೆ ಹಾಕಿಕೊಂಡು ಮಾಲೆಯಾಗಿ ಮಾಡಿಕೊಂಡು ಅವನ ಸಾವನ್ನು ತೋರಿಸುತ್ತಾನೆ. ಇದನ್ನು ಕಂಡ ಪ್ರಹ್ಲಾದರು ಕೈಮುಗಿದು ನಮಸ್ಕರಿಸುತ್ತಾರೆ ಹಾಗೂ ಹೇಳುತ್ತಾರೆ, ಭಕ್ತಿಯಿಂದ ಯಾರು ಭಗವಂತನನ್ನು ಪ್ರಾರ್ಥಿಸಿದರೆ ಅವರಿಗೆ ದೇವರು ಯಾವ ರೂಪದಲ್ಲಾದರೂ ಕಾಣಿಸಿಕೊಳ್ಳುತ್ತಾನೆ ಅಂತ ಅವರು ಆ ಶ್ರೀ ಮಹಾವಿಷ್ಣುವಾದ ನರಸಿಂಹನನ್ನು ಕೈ ಮುಗಿದು ನಮಸ್ಕರಿಸುತ್ತಾರೆ. ಮಕ್ಕಳೇ, ಈ ಒಂದು ಕಥೆಯ ಪೌರಾಣಿಕ ಕಥೆಯ ಹಿನ್ನೆಲೆ ನಿಮ್ಮ ಜೊತೆ ಹಂಚ್ಕೋಬೇಕು, ಇದನ್ನು ನೀವು ತಿಳ್ಕೋಬೇಕು ಅನ್ನೋ ಒಂದೇ ಒಂದು ಉದ್ದೇಶದಿಂದ ಈ ಒಂದು ನರಸಿಂಹ ಜಯಂತಿಯ ಪ್ರಯುಕ್ತವಾಗಿ ಈ ನರಸಿಂಹ ಜಯಂತಿಯ ಅವತಾರದ ಕಥೆಯನ್ನು ನಿಮ್ಮ ಜೊತೆ ಹಂಚಿಕೊಂಡೆ. ನಿಮಗೆಲ್ಲರಿಗೂ ಆ ಭಗವಂತನಿಂದ ಭಕ್ತಿಯು ಹಾಗೂ ಅವನಲ್ಲಿ ಪ್ರೀತಿಯು ಉಂಟಾಗಲಿ ಅಂತ ನಾನು ಬೇಡ್ಕೊಳ್ತೀನಿ ಮಕ್ಕಳೇ. ಎಲ್ಲರಿಗೂ ಒಳ್ಳೆಯದಾಗಲಿ.